ನೀವು ಸಹ ಸ್ಮಾಲ್ ಬಿಸ್ನೆಸ್ ಮಾಡ್ತಿದ್ದೀರಾ, ಅದರಲ್ಲಂತೂ ಫುಡ್ ಬಿಸ್ನೆಸ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ. ಆರ್ಡರ್ ಬಾಕ್ಸ್ ಡೆಲಿವರಿ ಮಾಡೋ ಜೊತೆ ಇರುವೆನೂ ಸಹ ಆರ್ಡರ್ ಜೊತೆ ಡೆಲಿವರಿ ಆಗೋಗಿದೆ. ಹೌದು, ಲಾಸ್ಟ್ ಆರ್ಡರಲ್ಲಿ ಚಾಕ್ಲೇಟ್ ಕೊರಿಯರಲ್ಲಿ ಇರುವೆ ಹೋಗಿತ್ತಂತೆ. ನನಗೆ ಕಸ್ಟಮರ್ ಹೇಳಿದ ಮೇಲೆ ಗೊತ್ತಾಯಿತು. ಅವರು ವೀಡಿಯೋನ ಕಳಿಸಿದ್ರು. ಆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಗಾಡ್ ಏನಂದರೆ ನಾನು ಅವ್ರಿಗೆ ಫ್ರೀ ಸ್ಯಾಂಪಲ್ ಅಂತ ರಾಗಿ ಕುಕ್ಕೀಸ್ನ ಕಳಿಸಿದ್ದೆ. ಇದರಲ್ಲಿ ನೋ ಮೈದಾ ಹಾಗೆ ನೋ ಶುಗರ್ ಅಂತ ಮಿನಿ ಪ್ಯಾಕಲ್ಲಿ ಕಳಿಸಿದ್ದೆ. ಇರುವೆ ಆ ಕುಕ್ಕೀಸಿಗೆ ಮಾತ್ರ ಹೋಗಿದೆ, ಅದು ಹೋಲ್ ಮಾಡಿಕೊಂಡು ಒಳಗಡೆ ಹೋಗಿದೆ. ಸಖತ್ ಹೈನಾತಿ ಇರುವೆ ಇರಬೇಕು ಇವು. ಸೊ ಚಾಕ್ಲೇಟ್ಗೆ ಹೋಗಿಲ್ಲ, ಚಾಕ್ಲೇಟ್ ಪ್ಯಾಕಿಂಗ್ ತುಂಬಾ ಸ್ಟ್ರಾಂಗ್ ಇತ್ತು, ಅದಕ್ಕೆ ಒಳಗಡೆ ಹೋಗೋಕ್ಕಾಗಿಲ್ಲ. ಸೊ ಈ ಥರ ನೆಕ್ಸ್ಟ್ ಆರ್ಡರಲ್ಲಿ ಆಗಬಾರ್ದು ಅಂತ ಪ್ಯಾಕೇಜ್ನ ಸ್ಟ್ರಾಂಗ್ ಮಾಡೋಣ ಅಂತ ಎಲ್ಲ ಕಡೆನೂ ಪ್ಯಾಕ್ ಮಾಡ್ತಾ ಇದ್ದೆ. ಆದರೆ ನನ್ನ ಮಗ ಗೊತ್ತಲ್ಲ ಅಮ್ಮ, ನಾನು ಪ್ಯಾಕ್ ಮಾಡ್ತೀನಿ, ನಾನು ಕಟ್ ಮಾಡ್ತೀನಿ ಅಂತ ಪ್ಯಾಕ್ ಮಾಡೋಕ್ಕೆ ಬಿಡಲಿಲ್ಲ. ಕೊರಿಯರ್ ಹೇಗೋ ಆಗೋಗೋ ಅಂದ್ಕೊಂಡು ಅವನ ಜೊತೆ ಆಟ ಆಡಿಕೊಂಡು ಪ್ಯಾಕ್ ಮಾಡಿ ನಾನು ಪಾಪುನೇ ಹೋಗಿ ಕೊಟ್ಟು ಬಂದಿದ್ದು ಆಯಿತು. ಇದೊಂದು ಅವೇರ್ನೆಸ್ ಆಗಿದೆ. ನೀವು ಏನಾದರೂ ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಕೇರ್ಫುಲ್ಲಾಗಿ ಬಾಕ್ಸ್ನ ಎಲ್ಲೋ ಇಲ್ದಲೆ ಪ್ಯಾಕ್ ಮಾಡಿ ಕಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ನಿಮಗೂ ಸಹ ಬ್ರೌನಿ, ಕುಕ್ಕೀಸ್, ಚಾಕ್ಲೇಟ್ ಬೇಕು ಅಂತ ಅಂದರೆ DM ಮಾಡಿ. ಥ್ಯಾಂಕ್ ಯು.